ಇಷ್ಟೆಲ್ಲ ಹೋರಾಟ ಮತ್ತೊಂದು ಕಡೆ ಮೇಕೆದಾಟು ವಿಚಾರದಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳು ಈ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮೇಕೆದಾಟು ಕನಸು ಶೀಘ್ರದಲ್ಲೇ ಸಾಕಾರಗೊಳ್ಳಲಿದೆ ಅಂತ ಹೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯೋಜನೆಗೆ ಪರಿಷ್ಕೃತ ವರದಿಯನ್ನ ಆಯೋಗಕ್ಕೆ ಸಲ್ಲಿಸಿದ್ವಿ. ಜಲಶಕ್ತಿ ಖಾತೆ ಸಚಿವರ ಉತ್ತರ ನಮಗೆ ಸಂತಸ ತಂದಿದೆ. ಸುಪ್ರೀಂ ತೀರ್ಪಿನ ಅನ್ವಯ ಮೇಕೆದಾಟು ಡ್ಯಾಂ ನಿರ್ಮಾಣ ಆಗತ್ತೆ. ಕಾಮಗಾರಿಗೆ ನೆರೆ ರಾಜ್ಯಗಳ ಸಮ್ಮತಿಯ ಅಗತ್ಯ ಇಲ್ಲ. ಈ ಬಗ್ಗೆ ಕೇಂದ್ರ ಜಲಶಕ್ತಿ ಸಚಿವಾಲಯವೇ ಸ್ಪಷ್ಟಪಡಿಸಿದೆ. ಹೀಗಾಗಿ ಕನ್ನಡಿಗರ ಹೋರಾಟಕ್ಕೆ ಬಲ ಬಂದಿದೆ ಅಂತ ಹೇಳಿದ್ದಾರೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಸುದೀರ್ಘ ಪೋಸ್ಟ್ ಅನ್ನ ಹಾಕಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿರುವಂತಹ ಪೋಸ್ಟ್ ನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ರಾಜ್ಯದಲ್ಲಿ ಮೇಕೆದಾಟು ಜಲಾಶಯದ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ನೆರೆಯ ರಾಜ್ಯಗಳ ಸಮ್ಮತಿಯನ್ನ ಪಡೆಯುವಂತಹ ಅಗತ್ಯ ಇಲ್ಲ ಅನ್ನೋದನ್ನ ಕೇಂದ್ರ ಜಲಶಕ್ತಿ ಸಚಿವಾಲಯ ಸ್ಪಷ್ಟಪಡಿಸಿದೆ. ಇದರಿಂದಾಗಿ ಕನ್ನಡಿಗರ ದಶಕಗಳ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಂತಾಗಿದ್ದು, ಮೇಕೆದಾಟು ಜಲಾಶಯವನ್ನ ಕಟ್ಟುವಂತಹ ಪಣ ತೊಟ್ಟಿದ್ದಂತಹ ನಮ್ಮ ಸರ್ಕಾರದ ಕನಸು ಶೀಘ್ರದಲ್ಲಿ ಸಾಕಾರಗೊಳ್ಳಲಿದೆ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮೇಕೆದಾಟು ಯೋಜನೆಯ ಪರಿಷ್ಕೃತ ಯೋಜನಾ ವರದಿಯನ್ನ ಸಿದ್ಧಪಡಿಸಿ ಕೇಂದ್ರ ಜಲ ಆಯೋಗಕ್ಕೆ ನಾವು ಸಲ್ಲಿಸುವಂತಹ ಕೆಲಸವನ್ನ ಮಾಡಿದ್ವಿ. ಕೇಂದ್ರದ ತಾಂತ್ರಿಕ ಅನುಮತಿಯ ನಿರೀಕ್ಷೆಯಲ್ಲಿದ್ದಂತಹ ನಮಗೆ ಜಲಶಕ್ತಿ ಖಾತೆ ಸಚಿವರು ಸಂಸತ್ ಕಲಾಪದಲ್ಲಿ ನೀಡಿರುವಂತಹ ಉತ್ತರ ಸಂತಸ ತಂದಿದೆ. ರಾಜ್ಯದಲ್ಲಿ ಈ ಪ್ರಮುಖ ಕುಡಿಯುವ ನೀರಿನ ಯೋಜನೆ ಸದ್ಯದಲ್ಲೇ ಕಾರ್ಯರೂಪಕ್ಕೆ ಬರುವಂತಹ ವಿಶ್ವಾಸ ಇದೆ. ಈ ಯೋಜನೆಯಿಂದ ಪಕ್ಕದ ತಮಿಳುನಾಡು ಸೇರಿದಂತೆ ನೆರೆಯ ರಾಜ್ಯಗಳ ಜನಜೀವನಕ್ಕೂ ಕೂಡ ಅನುಕೂಲವಾಗಲಿದೆ. ಕೇಂದ್ರದಿಂದ ತಾಂತ್ರಿಕ ಅನುಮತಿ ದೊರೆಯುತ್ತಲೇ ನೆರೆಹೊರೆಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ನಮ್ಮ ಸರ್ಕಾರ ಅಣಿಯಾಗಲಿದೆ. ಆ ಮೂಲಕ ಬೆಂಗಳೂರು ಮತ್ತು ಸುತ್ತಲಿನ ಪ್ರದೇಶಗಳ ಶಾಶ್ವತ ಕುಡಿಯುವ ನೀರಿನ ಸಂಪರ್ಕ ಕಲ್ಪಿಸುವಂತಹ ದೃಢ ಸಂಕಲ್ಪ ನಮ್ದು ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಮೇಕೆದಾಟು ಯೋಜನೆಯನ್ನ ಮಾಡೋದಕ್ಕೆ ಜಾರಿಗೆ ತರುವುದಕ್ಕೆ ಸರ್ಕಾರ ಕಟಿಬದ್ಧವಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕಾವೇರಿ ನೀರು ವಿಚಾರವಾಗಿ ನಡೀತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸಿದ್ದಾರೆ. ಕಾವೇರಿ ವಿಚಾರ ರೈತರು ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬಾರದು. ಈಗ ಎಲ್ಲ ಮುಗಿದ ಮೇಲೆ ಡಿಕೆ ಶಿವಕುಮಾರ್ ತಮಿಳುನಾಡು ಸಿಎಂ ಜೋಸೆಫ್ನ ಕರೆಸ್ತಿದ್ದಾರೆ. ಇದೆಲ್ಲ ವೇಸ್ಟು. ಅವರು ಬಂದ್ರೆ ಸುಮಾರು 15 ಕೋಟಿ ಖರ್ಚಾಗತ್ತೆ. ತಮಿಳುನಾಡು ಸಿಎಂ ಈಗ ಬಂದ್ರೆ ನಮ್ಮ ರಾಜ್ಯಕ್ಕೆ ಉಪಯೋಗವಿಲ್ಲ. ಈಗಾಗಲೇ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸಿಎಂ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಡಿಕೆ ಶಿವಕುಮಾರ್ ಅವರು ಬಂದು 2 ತಿಂಗಳು ಆಯ್ತಾನಪ್ಪ. ಹತ್ತತ್ರ ಆಯ್ತಾ? 2 ತಿಂಗಳು ಆಯ್ತು. ಹತ್ತತ್ರ 2 ತಿಂಗಳಲ್ಲಿ ಇವ್ರು ಬಂದ ಮೇಲೆ ಎಲ್ಲಾ ಡ್ಯಾಮ್ಗಳು ಖಾಲಿ. ಎಲ್ಲಾ ಡ್ಯಾಮ್ಗಳು ಖಾಲಿ. ಕರ್ನಾಟಕದಲ್ಲಿರೋ ಎಲ್ಲಾ ಡ್ಯಾಮ್ಗಳು ಖಾಲಿ. ಖಜಾನೆ ಖಾಲಿ. ಹೊಲಗಳು ಖಾಲಿ. ಇವ್ರು ಮಾತ್ರ ಡೆಲ್ಲಿಯಲ್ಲಿ ಜಾಲಿ. ಇಲ್ಲಿ ಖಾಲಿ. ಅಲ್ಲಿ ಡೆಲ್ಲಿ ಜಾಲಿ. ನಿಮ್ಮ ಎಲ್ಲ MLAಗಳು ನನಗೆ ಮಾಧ್ಯಮದವರೇ ಹೇಳಿದ್ದು, ಪಾಪ ಯಾರೋ ಮಾಧ್ಯಮದವ್ರು ಹೇಳಿದ್ರು, 4 ಜನ ಅಲ್ಲಿದ್ದಾರಂತೆ. 4 ಜನ ಇಲ್ಲಿನ MLAಗಳು ಅಲ್ಲೇ ಇದ್ದಾರಂತೆ, ಡೆಲ್ಲಿಯಲ್ಲಿ ಇದ್ದಾರೆ. ಬಳ್ಳಾರಿಯವರು ಬಂದಿಲ್ಲ, ಜಾಲಿ ಟ್ರಿಪ್ ಅಲ್ಲಿ ಅವರು ಇದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ದು ಏನ್ ಅಜೆಂಡಾ? ಕರ್ನಾಟಕದಲ್ಲಿ ಏನ್ ಅಜೆಂಡಾ ನಿಮ್ದು? ಇಲ್ಲಿ ರೈತರ ಸಂಕಷ್ಟದಲ್ಲಿದ್ದಾರೆ. ಕುಡಿಯೋ ನೀರಿಲ್ಲ, ಜಾನುವಾರುಗಳಿಗೆ ಮೇವಿಲ್ಲ. ನಿನ್ನೆ ಒಂದು ಗೋಶಾಲೆಗೆ ಹೋಗಿದ್ದೆ. ಸುಮಾರು 150-200 ಗೋವುಗಳಿದ್ದಾರೆ. ಮೇವಿಗೆ ದುಡ್ಡು ಕೊಟ್ಟಿಲ್ಲ. ಅಲ್ಲಿ ಮೇವಿಗೆ ದುಡ್ಡು ಕೊಟ್ಟಿಲ್ಲ. ಬೀಜಿಕೆರೆ ಅದು ದೇವರ ಹಸುಗಳು, ಎಲ್ಲ ದೇವರ ಹಸುಗಳು. ಅಲ್ಲಿ ಹಣ ಬಿಡುಗಡೆ ಮಾಡಿಲ್ಲ. ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದ ಮೇಲೆ ಕರ್ನಾಟಕಕ್ಕಂತೂ ಒಳ್ಳೇದಾಗಿಲ್ಲ. ಅವ್ರು ಒಳ್ಳೇದಾಗಿರ್ಬೋದು,
ಅವ್ರಿಗೆ ಸ್ವಂತಕ್ಕೆ ಒಳ್ಳೇದಾಗಿರ್ಬೋದು, ಅದು ಕರ್ನಾಟಕ ಜನತೆಗೆ ಯಾವುದೇ ರೀತಿ ಒಳ್ಳೆ ಆಗಿಲ್ಲ. ಎಲ್ಲರೂ ಡಿ.ಕೆ ಬಂದ್ರೆ ಏನೋ ಓಕೆ ಆಗ್ತೈತೆ ಅಂತ ತಿಳ್ಕೊಂಡ್ರು. ಯಾವುದು ಓಕೆ ಆಗಿಲ್ಲ, ಯಾವುದು ಓಕೆ ಆಗಿಲ್ಲ. ಬಿರಿ ಮಂತ್ರಿಮಂಡಲ ರಚನೆ ಮಾಡಕ್ಕೂ ಕೂಡ ಇವ್ರ ಕೈಲಿ ಆಗ್ತಾ ಇಲ್ಲ. ಅವರು ಮಂತ್ರಿ ಆದ ತಕ್ಷಣ, ಮುಖ್ಯಮಂತ್ರಿ ಆದ ಒಂದು ವಾರದಲ್ಲಿ ಮಾಡ್ತೀನಿ ಅಂತ. ವಾರ ಆಯ್ತು, 15 ದಿನನೂ ಆಯ್ತು, ಹಾಗೆ ತಿಂಗಳು ಮುಟ್ತಾ ಇದೆ ಈಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.